ಧನುರ್ಮಾಸದಲ್ಲಿ ದೇವರಿಗೆ ನೈವೇದ್ಯಕ್ಕೆ ಬಹಳ ಮಹತ್ವ ಇದೆ ಅಂತ ಹೇಳ್ತಾರೆ. ಅನ್ನನ ನೈವೇದ್ಯ ಮಾಡೋದು ಒಳ್ಳೇದಾ ಅಥವಾ ಬೇರೆ ಪದಾರ್ಥ ನೈವೇದ್ಯ ತೋರ್ಸೋದಾದ್ರೆ ಯಾವ್ದು ಬೆಸ್ಟ್? ಧನುರ್ಮಾಸದ ವಿಶೇಷ ಅಂದ್ರೆ ಹುಗ್ಗಿ ನಿವೇದನೆ ಅಂತ ಕೇಳಿದ್ದೇವೆ. ಅಕ್ಕಿಗಿಂತಲೂ 2 ಪಟ್ಟು ಹೆಸರು ಬೇಳೆ ಜಾಸ್ತಿ ಇರಬೇಕು, ಅದು ಉತ್ತಮ. 1 ಪಟ್ಟು ಜಾಸ್ತಿ ಇರೋದು ಮಧ್ಯಮ, ಅಕ್ಕಿಗಿಂತಲೂ ಹೆಸರು ಬೇಳೆ ಕಡಿಮೆ ಇರೋದು ಅದು ಅಧಮ. ಆಮಂತ್ರಣ ಹೇಳಿದ ಒಬ್ಬ ರಾಜ. ಹಿಂದಿನ ದಿನ ಆಮಂತ್ರಣ ಹೇಳಲಿಕ್ಕೆ ಹೋಗಿರ್ತಾನೆ ಆಚಾರ್ಯರ ಮನೆಗೆ. ಮರುದಿನ ಬೆಳಿಗ್ಗೆ ಬೇಗನೆ ಬಂದು ದೇವರ ಪೂಜೆ ಎಲ್ಲ ಆದ ಮೇಲೆ ದಂಪತಿ ಪೂಜೆ ಆಗಬೇಕು, ನಮ್ಮ ಮನೆಯಲ್ಲಿ ಭೋಜನಕ್ಕೆ ಬರಬೇಕು ಅಂತ ಹೇಳಿದ. ಆಚಾರ್ಯರ ಮನೆಗೆ ಆಮಂತ್ರಣ ಹೇಳಲಿಕ್ಕೆ ಹೋದಾಗ ಆ ಪರಮ ಸುಂದರಿಯಾದ ಆಚಾರ್ಯರ ಹೆಂಡತಿಯನ್ನು ನೋಡ್ತಾನಂತ ಆ ರಾಜ. ಎಷ್ಟು ಸುಂದರಿ ಇದ್ದಾಳೆ, ಈ ಹುಡುಗಿ ಈ ಹೆಣ್ಣುಮಗಳು ನನ್ನವಳಾಗಬೇಕು ಅಂತ ಆಸೆ ಬಂತು, ಒಂದು ಕೆಟ್ಟ ಆಸೆ. ಬೆಳಿಗ್ಗೆ ಬೇಗನೆ ಬರೋದು ಕಷ್ಟ, ಹಿಂದಿನ ದಿನ ರಾತ್ರಿಯೇ ನಮ್ಮ ಮನೆಯಲ್ಲಿ ಬಂದು ಮಲ್ಕೊಳ್ಳಿ ಅಂತ ಹೇಳಿದ ಆ ದಂಪತಿಗಳಿಗೆ. ಸರಿ, ಅವರು ಬಂದು ಆ ರಾಜನ ಮನೆಯಲ್ಲಿ ಮಲಗಿದ್ರು. ಪಂಚರಾತ್ರ ಆಗಮದಲ್ಲಿ ಬರತಕ್ಕಂಥ ಒಂದು ಘಟನೆ. ಆವಾಗ ಅವರು ದಂಪತಿಗಳು ಮಲಗಿದಾಗ ಮಧ್ಯರಾತ್ರಿ ರಾಜ ಆ ಬ್ರಾಹ್ಮಣನ ಹೆಂಡತಿಯ ಸಂಪರ್ಕ ಮಾಡಬೇಕು, ಹೋಗಬೇಕು ಅಂತ ಅವಳ ಹತ್ರ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ತಕ್ಷಣ ಆವಾಗ ಅವನಿಗೆ ಅಲ್ಲಿ ಮಹಡಿ ಮನೆಯಲ್ಲಿ ಆ ದಂಪತಿಗಳು ಮಲಗಿರ್ತಾರೆ, ಅವಳನ್ನು ಏನಾದರೂ ಮಾಡಿ ಕರ್ಕೊಂಡು ಬಂದು ವಶ ಮಾಡಿಕೊಳ್ಳಬೇಕು ಅಂತ ಬ್ರಾಹ್ಮಣನ ಹೆಂಡತಿಯನ್ನ. ಆ ಮೆಟ್ಟಲು ಹತ್ತುವಾಗಲೇ ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.